ಸಿಬಿಲ್ ಇಲ್ಲ ಅಂದರೆ ನಿಮ್ಮದು ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಶಿವಪ್ರಸಾದ್ ಮಾತಾಡ್ತಾ ಇದ್ದೀನಿ. ನೀವು ಎಷ್ಟು ಚೆನ್ನಾಗಿ ಸಿಬಿಲ್ ಸ್ಕೋರ್ ಮೇಂಟೈನ್ ಮಾಡ್ತೀರೋ ಅಷ್ಟು ನಿಮಗೆ ರೇಟ್ ಆಫ್ ಇಂಟ್ರೆಸ್ಟು ಕಡಿಮೆ ಆಗುತ್ತೆ. ಆ್ಯಂಡ್ ಇಲ್ಲಿ ಮೇನ್ ಬೇಕಾಗಿದ್ದು ಏನಪ್ಪ ಅಂದರೆ, ಇನ್ ಕೇಸ್ ನೀವು ಯಾವುದೋ ಲೋನ್ ತೊಗೊಂಡಿದ್ದೀರಾ, ಓಕೆ, ಸೊ ಯಾವುದೋ ಲೋನ್ ತೊಗೊಂಡಿದ್ರಿ, ಅಲ್ಲಿ ನಿಮಗೆ ಕಟ್ಟೋಕ್ಕಾಗಿಲ್ಲ, ಡಿಲೇ ಪೇಮೆಂಟ್ ಅಂತ ಕರಿತೀವಿ ನಾವು. ಸೊ ಮಂತ್ಲಿ ನೀವು ಪೇ ಮಾಡಬೇಕು EMI. ಸೊ ನೀವು ಹಳೇದು ಯಾವುದೋ ಒಂದು ಪರ್ಸನಲ್ ಲೋನ್ ತೊಗೊಂಡಿದ್ದೀರಾ, ಅಥವಾ ಹಳೇದು ಯಾವುದೋ ಒಂದು ಬೈಕ್ ಲೋನ್ ತೊಗೊಂಡಿದ್ದೀರಾ, ಕಾರ್ ಲೋನ್ ತೊಗೊಂಡಿದ್ದೀರಾ, ಅದು ನೀವು ಏನಾದ್ರು ಪೇಮೆಂಟ್ ಮಾಡಿಲ್ಲ ಅಂದರೆ ಆನ್ ಟೈಮಲ್ಲಿ, ಸೊ ಅದು ಸಿಬಿಲಿಗೆ ಎಫೆಕ್ಟ್ ಆಗುತ್ತೆ. ಓಕೆ, ಸೊ ನೀವು ಹಳೇದು EMI ನೀವು ಪೇ ಮಾಡಿಲ್ಲ ಅಂದರೆ ಮಾತ್ರ ಸಿಬಿಲಿಗೆ ಎಫೆಕ್ಟ್ ಆಗುತ್ತೆ. ಸೊ ಸಿಬಿಲ್ ಎಫೆಕ್ಟ್ ಆಯ್ತು ಅಂದರೆ ಆಬ್ವಿಯಸ್ಲಿ ನಿಮ್ಮ ಹೋಮ್ ಲೋನಿಗೆ ಹೊಡ್ತಾ ಬೀಳುತ್ತೆ. ಓಕೆ, ಸೊ ಅಲ್ಲಿ ನಾವು ಏನು ಮಾಡಬೇಕಂದ್ರೆ, ಸಿಬಿಲ್ನ ಇಂಪ್ರೂವ್ ಮಾಡೋಕ್ಕೆ ಒಂದು ಶಾರ್ಟ್ಕಟ್ ಮೆಥಡ್ ಇದೆ. ಏನಪ್ಪ ಶಾರ್ಟ್ಕಟ್ ಮೆಥಡ್ ಅಂದರೆ, ಸೊ ನೀವು ಗೋಲ್ಡ್ ಏನಿದೆಯಲ್ಲ, ಗೋಲ್ಡನ್ನ ಪ್ಲೆಜ್ ಮಾಡಿ ಬ್ಯಾಂಕಿಗೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು ಶಿವಪ್ರಸಾದ್, ಸೊ ನಂದು ಸಿಬಿಲ್ ಪ್ರಾಬ್ಲಮ್ ಇದೆ, ಸೊ ನಂದು ಅಕೌಂಟಲ್ಲಿ ನಾನೊಂದು ಗೋಲ್ಡ್ ಲೋನ್ ತೊಗೋಬೇಕು. ಓಕೆ, ಸೊ ಗೋಲ್ಡ್ ಲೋನ್ ನಾನು ಯಾವಾಗ ಅದನ್ನು ಪ್ಲೆಜ್ ಮಾಡ್ತೀನೋ ಅವಾಗ ಸಿಬಿಲ್ ಇಂಪ್ರೂವ್ ಆಗುತ್ತೆ. ಓಕೆ, ಸಿಬಿಲ್ ಇಂಪ್ರೂವ್ ಆಗುತ್ತೆ. ಮೇ ಬಿ 6 months ತೊಗೋಬೋದು, 1 year ತೊಗೋಬೋದು, ಬಟ್ 100% ನಿಮ್ಮದು ಸಿಬಿಲ್ ಇಂಪ್ರೂವ್ ಆಗೇ ಆಗುತ್ತೆ. ಸೊ ಇದೊಂದೇ ಶಾರ್ಟ್ಕಟ್ ಇರೋದು ನಿಮ್ಮ ಸಿಬಿಲ್ ಇಂಪ್ರೂವ್ ಮಾಡೋಕ್ಕೋಸ್ಕರ. ಸೊ ಸಿಬಿಲ್ ನೀವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀರೋ ಅಷ್ಟು ನಿಮಗೆ ಬೆನಿಫಿಟ್ ಜಾಸ್ತಿ ಇರುತ್ತೆ. ನ್ಯಾಷನಲೈಸ್ ಬ್ಯಾಂಕ್ಸಿಗೆ ಹೋಗಿ ಅಥವಾ NBFC ಬ್ಯಾಂಕ್ಸಿಗೆ ಹೋಗಲಿ, ನಿಮಗೆ 100% ಜಾಸ್ತಿ ಬೆನಿಫಿಟ್ ಸಿಗುತ್ತೆ. ಸೊ ಸಿಬಿಲ್ನ ಯಾವತ್ತೂ ಪ್ರಾಬ್ಲಮ್ ಆಗಲಾರ್ದಂಗೆ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಹೋಮ್ ಲೋನ್ ಸೀರೀಸಲ್ಲಿ ನಾವು ಡಿಲೇ ಪೇಮೆಂಟ್ಸು ಆ್ಯಂಡ್ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಬಗ್ಗೆ ಆ್ಯಂಡ್ ಇನ್ನೂ ಭಾಳಷ್ಟು ಟಾಪಿಕ್ಸ್ ಬರ್ತಾ ಇದೆ. ಸೊ ಅದನ್ನು ನಿಮಗೆ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು.